ಜೋಶಿಮಠ ಅಥವಾ ಜ್ಯೋತಿರ್ಮಠ, ಅಲ್ಲಿಂದ ನಾವು ದೇಹರಾದೂನಿಗೆ ಬರಬೇಕಂತ ಅಂದ್ಕೊಂಡ್ವಿ. ಸೊ ದೇಹರಾದೂನ್ಗೆ ಡೈರೆಕ್ಟಾಗಿ ನಿಮಗೆ ಅಲ್ಲಿಂದ ಶೇರಿಂಗ್ ಟ್ಯಾಕ್ಸಿ ಸಿಗೋಲ್ಲ. ಸೊ ರಿಷಿಕೇಶಿಗೆ ಬರಬೇಕಾಯ್ತು. ರಿಷಿಕೇಶಿಗೆ ಬರಬೇಕಂದ್ರೆ ಸಾಕಾಗೋಯ್ತು. ಏನು ಟ್ರಾಫಿಕ್ ಗುರು ರಿಷಿಕೇಶಲ್ಲಿ, ದೇವ್ರೆ. ಇನ್ನು ಯಾವತ್ತೂ ನಾನು ಉತ್ತರಾಖಂಡಿಗೆ ಬರಬಾರ್ದಂತ ಅಂದ್ಕೊಂಡಿನಿ. ಟ್ರಾಫಿಕ್ ನೋಡಿ 10-15 ಕಿಲೋಮೀಟರ್ ದಾಟೋಕ್ಕೆ 2-2.5 ಅವರ್ ಆಯಿತು. ಆಮೇಲೆ ಹೆಂಗೋ ಮಾಡಿ 11 ಅವರ್ ಆದಮೇಲೆ ರಿಷಿಕೇಶಿಗೆ ಬಂದು ಅಲ್ಲಿಂದ ದೇಹರಾದೂನ್ 40 ಕಿಲೋಮೀಟ್ರು, 1.5 ಅವರ್ ಆಯಿತು ಬರೋಕ್ಕೆ. ಆಮೇಲೆ ಇಲ್ಲಿ ಹೆಂಗೋ ಮಾಡಿ ರೂಮ್ ಹುಡ್ಕೊಂಡು ಈಗ ನಾವು ಮಸೂರಿಗೆ ಹೊರಡಬೇಕಂತ ಅಂದ್ಕೊಂಡಿದ್ದೀವಿ. ಈಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಇದಾದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಮಸೂರಿ. ಪ್ರದೀಪ ಫೇವರ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ 100%. ಹೆಂಗೋ ಮಾಡಿ ಮಸೂರಿ ಸಿಟಿಗೆ ಬಂದಮೇಲೆ ಅಲ್ಲಿಂದ ನಾವು ಸ್ಟೇ ಆಗೋ ಹಾಸ್ಟೆಲರು 20 ಕಿಲೋಮೀಟರ್ಸ್ ಇತ್ತು. ಸೊ 20 ಕಿಲೋಮೀಟರ್ಸ್ ಕವರ್ ಮಾಡೋಕ್ಕೂ ಮೋರ್ ದೆನ್ 1 ಅವರ್ ಆಯಿತು. ನಾನು ಪ್ರದೀಪು ಒಂದು 2 ವೀಲರ್ ತೊಗೊಂಡು ಲಗೇಜ್ ಎಲ್ಲ ಇಟ್ಕೊಂಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಐಶ್ವರ್ಯ ಅಳ್ತಾಳೆ ಹಾಸ್ಟ್ಲರ್ ಮಸೂರಿಯಲ್ಲಿ ನಮ್ಮ ಕನ್ನಡ ಸಾಂಗ್ ಕೇಳೋರು ಸಿಕ್ಬಿಟ್ರೆ ಹೋಗಿ ಲೆಕ್ಕಲ್ ಬಿಡ್ತಾಳೆ. ನಿನ್ನೆ ಅಷ್ಟೇ ಮಸೂರಿಯಲ್ಲಿ ಹಾಸ್ಟ್ಲರ್ ಅಂತ ಒಂದು ಹಾಸ್ಟೆಲ್ ಇದೆ. ಸೊ ಬಂದು ಉಳ್ಕೊಂಡ್ವಿ ನಾನು ಪ್ರದೀಪು. ಇಲ್ಲಿ ನಮ್ಮ ಫ್ರೆಂಡ್ ಶರಣ್ ಆಮೇಲೆ ಸಾಗರ್ ಕೂಡ ಸಿಕ್ಕಿದ್ರು. ಸೊ ನಿನ್ನೆ ಫುಲ್ ರಿಲ್ಯಾಕ್ಸ್ಡಾಗಿ ಫುಲ್ ಚಿಲ್ ಮಾಡಿದ್ವಿ. ಸೊ ಈಗ ಚಕಾರ್ತ ಅನ್ನೋ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮ್ ನಾನು ಕೇಳ್ತಿರೋದು. ಅಲ್ಲೋಗಿ ಹೇಗಿದೆ ಅಂತ ಹೇಳ್ತೀನಿ. ಅಲ್ಲೂ ಹಾಸ್ಟ್ಲರೇ ಬುಕ್ ಮಾಡ್ಕೊಂಡಿದ್ದೀವಿ. ನಿಜವಾಗ್ಲೂ ಹಾಸ್ಟ್ಲರ್ ಅನ್ನೋ ಜಾಗ ಸೋಲೋ ಟ್ರಾವೆಲರ್ಸ್ ಆಗಿರಲಿ ಅಥವಾ ಗ್ರೂಪಲ್ಲಿ ಬಂದರೂ ಅಷ್ಟೇ ಬನ್ನಿ, ಹಾಸ್ಟ್ಲರಿಗೆ ಬನ್ನಿ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಕ್ಲೀನ್ ಮೇಂಟೆನೆನ್ಸು ಆ್ಯಂಡ್ ಡಾಮ್ಸ್ ಕೂಡ ಅಷ್ಟೇ ಫುಲ್ ನೀಟಾಗಿದೆ. ಏನೂ ತಲೆ ಕೆಡಿಸ್ಕೊಡೋ ಅವಶ್ಯಕತೆ ಇಲ್ಲ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈವನ್ ಫುಡ್ ಆಲ್ಸೋ ಅಷ್ಟೇ ಸಕ್ಕತ್ತಾಗಿ ಮಾಡಿಕೊಡ್ತಾರೆ, ಒಳ್ಳೆ ಟೇಸ್ಟು. ಸೊ ಆನ್ ದ ವೇ ರೂಟ್ ಹೇಗಿದೆ ಅದೆಲ್ಲ ತೋರಿಸ್ತೀನಿ ನಾನು ನಿಮಗೆ. ಹೌದು, 8 ಬೆಡ್ ಡಾರ್ಮ್. ನಾವು ಚಕ್ರತಾಗೆ ಹೋಗ್ಬೇಕಾಯಿತು. ಬಟ್ ಸಾಗರ್ಗೆ 2 ಫ್ರೆಂಡ್ಸ್ ಆಗಿದ್ದಾರೆ. ಸೊ ಅದರಲ್ಲಿ ಒಬ್ಬರು ಫಾರಿನರ್ ಅವರು. ಚಕ್ರತಾದಲ್ಲಿ ಫಾರಿನವ್ರನ್ನ ಬಿಡಲ್ವಂತೆ. ಸೊ ಅದಕ್ಕೆ ಇವಾಗ ಹಾಸ್ಟೆಲ್ಗೆ ಹೋಗಿ ಸ್ಟೇ ಆಗೋದು. ಹಿಡನ್ ವಾಟರ್ ಫಾಲ್ಸ್ ನಿಯರ್ ದ ಹಾಸ್ಟೆಲ್. Bye bye. Hi ಮಾಡಿ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಮಳೆ ಬರ್ತೈತೆ, ಜೋರು ಮಳೆ ಬರ್ತೈತೆ. ಒಂದೊಳ್ಳೆ ಪೋಸ್ ಕೊಡ್ಲಿ,
ಇಲ್ಲ ರಾತ್ರಿ ಮಲಗಿದ್ದೆ ಅಲ್ಲ ಹೊರಗೋಣ ಅಂತ ಇತ್ತು ಈ ಬೆಳಗ್ಗೆ ಗಾಡಿ ಬಂದಾಗ ಕಾಲು ನೆನಪಾಯಿತು ಸಂತೆ ಮನೆಗೆ ಅವ್ರಿಗೂ ಹೋಗ್ಬೋದಲ್ಲ ಡಾಕ್ಟರ್ ಕೊಡೋದು ಸರಿ ನಾವು 6 dorms bed. बचपन तो गया जवानी भी गई एक पल तो अब हमें जीने दो Please like and subscribe. Share it.